ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಪಶ್ಚಿಮ ಬಂಗಾಳ TMCಗೆ ಬಹುದೊಡ್ಡ ಆಘಾತ. ಮಮತಾ ಬ್ಯಾನರ್ಜಿ ಅವರು ಈ ಸಂದರ್ಭವನ್ನು ಸವಾಲನ್ನು ಹೇಗೆ ಗೆಲ್ಲಲಿದ್ದಾರೆ ಲೋಕಸಭಾ ಚುನಾವಣೆ ಹೊತ್ತಲ್ಲಿ? BJP ಖುಷಿ ಪಡ್ತಿರೋದು ಯಾಕೆ ಅಷ್ಟಕ್ಕೂ? ಅಂಥದ್ದೊಂದು ಮಹತ್ವದ ಬೆಳವಣಿಗೆ ಈಗ TMCಯ ಒಳಗಡೆ ಆಗ್ತಿದೆ ಎಲೆಕ್ಷನ್ ಬಿಸಿ ಏರ್ತಿರೋ ಹೊತ್ತಲ್ಲಿ. ಮಾಹಿತಿ ಮುಂದೆ ಇಡ್ತಾ ಇದ್ದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಸದ್ಯ ಇಂಡಿ ಕೂಟದಲ್ಲೂ ಕೂಡ TMC ಈಗ ಎಲ್ಲರಿಂದ ಅಂತರ ಕಾಯ್ದುಕೊಂಡು ಸೆಡ್ ಹೊಡೆದು ತನ್ನ ದಾರಿ ಹಿಡಿದು ಬಿಟ್ಟಿದೆ. ಮೀಟಿಂಗಿಗೂ ಬಂದಿಲ್ಲ, ಸೀಟ್ ಶೇರ್ ಮಾಡ್ಕೊಳ್ಳಲ್ಲ ಅಂತ ಕಡ್ಡಿ ತುಂಡು ಮಾಡಿಬಿಟ್ಟಿದ್ದಾರೆ, ಕ್ಲಿಯರ್ ಮಾಡಿಬಿಟ್ಟಿದ್ದಾರೆ. ಎಡಪಕ್ಷ ಕಾಂಗ್ರೆಸ್ ಎರಡರಿಂದನೂ ಕೂಡ ಅಂತರ ಕಾಯ್ದುಕೊಂಡು ಇಂಡಿ ಕೂಟದ ಭಾಗವಲ್ಲ ನಾನು ಪಶ್ಚಿಮ ಬಂಗಾಳದಲ್ಲಿ ಅನ್ನೋದನ್ನು ಮೈತ್ರಿ ಇಲ್ಲ ಅಂತ ಕ್ಲಿಯರ್ ಮಾಡಿಬಿಟ್ಟಿದ್ದಾರೆ. ಅದು ಒಂದು ಕಡೆ ಸೀಟ್ ಶೇರ್ಗೆ ಸಂಬಂಧಪಟ್ಟಂತೆ. ಸೊ ಕಾಂಗ್ರೆಸ್ ಮತ್ತು CPM ಎಡಪಕ್ಷಗಳೇ TMCಯನ್ನು ಕಟ್ಟು ಹಾಕೋದಕ್ಕೆ ಯಾವ ರೀತಿ ಬಲಪ್ರಯೋಗ ಮಾಡಲಿದ್ದಾರೆ ಈ ಲೋಕಸಭಾ ಚುನಾವಣೆಯಲ್ಲಿ ಅನ್ನೋದು ಕ್ಲಿಯರ್. ಅಲ್ಲಿ ಒಮ್ಮತದ ಅಭ್ಯರ್ಥಿ ಅಲ್ಲ ಹೇಳೋದಕ್ಕೂ ಕೂಡ ಇಂಡಿ ಕೂಟದಲ್ಲಿ ಈಗ TMC ಕಾಣಿಸ್ಕೊಳ್ತಿಲ್ಲ, ಹೆಸರಿಗೂ ಕೂಡ. ಮತ್ತೊಂದು ಕಡೆಗೆ ನೋಡಿ ಎಂಥ ಆಘಾತಕಾರಿ ಬೆಳವಣಿಗೆ TMCಗೆ, ಮಮತಾ ಬ್ಯಾನರ್ಜಿ ಅವರಿಗೆ. ಅಂದರೆ ಎಲೆಕ್ಷನ್ ಹೊತ್ತಲ್ಲಿ ಅದು ಕೂಡ ಅಭಿಷೇಕ್ ಬ್ಯಾನರ್ಜಿ ಮತ್ತು ಮಮತಾ ಬ್ಯಾನರ್ಜಿ ಎರಡು ಬಣಗಳು. ಮಮತಾ ಬ್ಯಾನರ್ಜಿ ಅವರ ಬೆನ್ನಿಗೆ ನಿಂತಿರುವಂಥ ಸೀನಿಯರ್ಸು, ಹಿರಿಯರು ಕಿರಿಯರು ಫೈಟ್ ಶುರು ಆಗಿರೋದು ವಯಸ್ಸಿನ ವಿಚಾರ ಈಗ ಕಿಡಿಯನ್ನೇ ಹೊತ್ತಿಸಿಬಿಟ್ಟಿದೆ. ಅಭಿಷೇಕ್ ಬ್ಯಾನರ್ಜಿ ಅವರ ವಿಚಾರದಲ್ಲಿ ಸೀನಿಯರ್ಸ್ ರೊಚ್ಚಿಗೆದ್ದಿದ್ದಾರೆ. ಎಷ್ಟರ ಮಟ್ಟಿಗೆ ಅಂದರೆ ಅಭಿಷೇಕ್ ಬ್ಯಾನರ್ಜಿ ಏನಾದರೂ ಈ ಲೋಕಸಭಾ ಚುನಾವಣೆಯಲ್ಲಿ ಜವಾಬ್ದಾರಿ ಹೊತ್ತರೆ ಅಥವಾ ಎಲೆಕ್ಷನ್ಗೆ ಸ್ಪರ್ಧೆ ಮಾಡಿದ್ರೆ ಮಮತಾ ಬ್ಯಾನರ್ಜಿ ಹೊರಗುಳಿತಾರೆ ಅನ್ನೋ ಮಟ್ಟಿಗೆ ಅನೌನ್ಸ್ಮೆಂಟ್ಗಳು ಸೀನಿಯರ್ಸಿಂದ. ಅವರ ಬಣ ಇವರ ಬಣ ಬೀದಿಯಲ್ಲಿ ಕಿತ್ತಾಡ್ಕೊಂಡಿದೆ. TMC ಫೌಂಡೇಶನ್ ಡೇ ದಿನ ಏನೇನು ರಹಸ್ಯಗಳಿದ್ವು ಪಕ್ಷದ ಒಳಗಡೆನೆ, ಹೇಗೋ ಇಷ್ಟು ದಿನ ಮುಚ್ಚಿಟ್ಕೊಂಡು ಬರ್ತಾಯಿದ್ರು, ಡ್ಯಾಮೇಜ್ ಕಂಟ್ರೋಲ್ ಮಾಡ್ಕೊಂಡು ಅದೆಲ್ಲ ಬ್ಲಾಸ್ಟ್ ಆಗಿರೋದು ನೋಡಿ. ಪಕ್ಷದ ಅಧ್ಯಕ್ಷೆ ಸುಬ್ರತಾ ಭಕ್ಷಿ ತಿರುಗಿ ಬಿದ್ದಿದ್ದಾರೆ. ಓಪನ್ ಆಗಿ ಅಭಿಷೇಕ್ ಬ್ಯಾನರ್ಜಿ ವಿರುದ್ಧ ತಿರುಗಿ ಬಿದ್ದು ಜಟಾಪಟಿಯಾಗಿರೋದು ಇದು ಈಗ ಇಡೀ ನ್ಯಾಷನಲ್ ಪಾಲಿಟಿಕ್ಸಲ್ಲಿ ಅತ್ಯಂತ ಮಹತ್ವ ಪಡ್ಕೊಳ್ತಿದೆ. ಒಂದು ಕಾಲದಲ್ಲಿ ಪಶ್ಚಿಮ ಬಂಗಾಳದಲ್ಲಾಯಿತು ನಾನು ದೇಶವ್ಯಾಪಿ ರಾಜಕಾರಣ ಮಾಡಬೇಕು, ಬೇರೆ ಬೇರೆ ರಾಜ್ಯಗಳಿಗೂ ವಿಸ್ತರಿಸಬೇಕು ಪಕ್ಷವನ್ನು ಅಂತ ಪ್ರಯತ್ನ ಮಾಡಿದಂಥ ಮಮತಾ ಬ್ಯಾನರ್ಜಿ ಅವರು ಇವತ್ತು ಪಶ್ಚಿಮ ಬಂಗಾಳದಲ್ಲಿಯೇ ಪಕ್ಷದ ಮೇಲೆ ಹಿಡಿತವನ್ನು ಸಂಪೂರ್ಣವಾಗಿ ಕಳ್ಕೊಂಡ್ರ ಅನ್ನೋ ವಿಚಾರ ಈಗ ಮುನ್ನೆಲೆಗೆ ಬಂದಿರೋದು. ಈ ಪಕ್ಷದ ಸಾರಥಿ ಯಾರು ನಿಜವಾಗಿ, ಮಮತಾ ಬ್ಯಾನರ್ಜಿನ ಅಭಿಷೇಕ್ ಬ್ಯಾನರ್ಜಿನ ಅನ್ನೋ ಪ್ರಶ್ನೆಯನ್ನು ಈಗ ಅಲ್ಲಿನ ರಾಜ್ಯದ ಜನ ಎತ್ತುತ್ತಾ ಇದ್ದಾರೆ. ಸೊ ರಾಜ್ಯದ ಜನ ನೀವಿಬ್ಬರು ಸಂಬಂಧಿಗಳ ಕಚ್ಚಾಟದಲ್ಲಿ ಬಲಿಯಾಗಬೇಕಾ? ಸರ್ಕಾರದ ಮೇಲೂ ಹಿಡಿತ ಕಳೆದು ಹೋಗ್ತಾ ಇದೆ. ಯಾರು ಹಿಡಿತ ಅನ್ನೋ ಆ ಪವರ್ ಫೈಟಲ್ಲಿ ರಾಜ್ಯದ ಅಭಿವೃದ್ಧಿ ಸಮಸ್ಯೆ ಆಗ್ತಿದೆ, ಭ್ರಷ್ಟಾಚಾರ ತಾಂಡವವಾಡ್ತಿದೆ ಪದೇ ಪದೇ. ಮಿನಿಸ್ಟರ್ಗಳ ಮೇಲೆ ಆರೋಪ, ಕರಪ್ಷನ್, ವಿವಿಧ ರೀತಿಯಲ್ಲಿ ಕಾನೂನು ಸಂಕಷ್ಟ ಎದುರಾಗ್ತಿದೆ. ಕಾನೂನು ಸಂಕಷ್ಟ ಎದುರಾದಾಗೆಲ್ಲ ಕೇಂದ್ರದ ಕಡೆಗೆ ಬೆರಳು ತೋರಿಸ್ತಿದ್ದಾರೆ. ಪ್ರತಿ ಸಲ ಹಾಗೆ ಆರೋಪ ಮಾಡಿ ಮಾಡಿ ಈಗ ಟೊಳ್ಳ ಆರೋಪ ಅನ್ನೋ ರೀತಿ ಅದು ಬಟ ಬಯಲಾಗೋಕ್ಕೆ ಶುರು ಆಯಿತು. ಒಂದಾದ್ಮೇಲೆ ಒಂದು ಕೇಸ್ ಇಂಥದ್ದೆಲ್ಲ ಬಹಿರಂಗವಾಗ್ತಾ ಇದ್ದ ಹಾಗೆ ಅದರ ನಡುವೆ ಪಕ್ಷದ ಒಳಗಡೆ ಎದುರಾಗಿರುವಂಥ ಬಹುದೊಡ್ಡ ಸವಾಲು ನೋಡಿ. ಅಭಿಷೇಕ್ ಬ್ಯಾನರ್ಜಿ ಅವರು 23 TMC MPಗಳ ಪೈಕಿ ಸುಮಾರು 10 ಜನ 65 ವಯಸ್ಸಾಗಿಬಿಟ್ಟಿದೆ, ರಿಟೈರ್ಮೆಂಟ್ ಏಜ್ ಅಂತ ಹಿರಿಯರನ್ನು ಟಾರ್ಗೆಟ್ ಮಾಡ್ತಿದ್ದಾರೆ ಸೀನಿಯರ್ಸು. ಈಗ ಅಭಿಷೇಕ್ ಬ್ಯಾನರ್ಜಿ ಆ್ಯಂಡ್ ಟೀಮ್ ವಿರುದ್ಧ ರೊಚ್ಚಿಗೆದ್ದು ಬಿಟ್ಟಿರೋದು. ಈ ರೀತಿ ದಿನನಿತ್ಯ ಜಟಾಪಟಿ, ಪಕ್ಷದ ಮೇಲೆ ಹಿಡಿತ ಸಾಧಿಸೋದಕ್ಕೆ ಎರಡೂ ಬಣಗಳಿಂದ ಬಡಿದಾಟ. ಇದು ಈಗ ಲೋಕಸಭಾ ಚುನಾವಣೆ ಹೊತ್ತಲ್ಲಿ ದೊಡ್ಡ ಟೆನ್ಷನ್ ತಂದಿಟ್ಟಿದೆ. ಇದನ್ನೇ TMC ಪ್ರಮುಖ ನಾಯಕರೇ ಹೆಸರು ಹೇಳಿಕೊಳ್ಳದೆ ಮೀಡಿಯಾ ಮುಂದೆ ಹೇಳ್ತಾ ಇರೋದು. ಯಾವ ಬಣಕ್ಕೂ ಲಾಭ ಆಗಲ್ಲ, ಸೀನಿಯರ್ಸ್ಗೂ ಲಾಭ ಇಲ್ಲ, ಜೂನಿಯರ್ಸ್ಗೂ ಲಾಭ ಇಲ್ಲ. ಈ ಕಿತ್ತಾಟದಿಂದ BJP ಪಶ್ಚಿಮ ಬಂಗಾಳದಲ್ಲಿ ಬೂತ್ ಲೆವೆಲ್ ಸಂಘಟನೆ ಸ್ವಲ್ಪ ಸವಾಲಿದೆ BJPಗೆ, ಅದು ನಮಗಿದೆ. ಭರ್ಜರಿಯಾಗಿ ಸೆಡ್ ಹೊಡೆದು ಇಡೀ ರಾಷ್ಟ್ರದಲ್ಲಿ ಬೇರೆ ಪಕ್ಷಗಳಿಗೆ ಏನು ಆಗಲ್ವೋ ಅದನ್ನು ನಾವು ಮಾಡಿ ತೋರಿಸೋದಕ್ಕೆ ಅವಕಾಶ ಇದ್ದಾಗ ಈ ಕಚ್ಚಾಟ ನಮಗೆ ಬಹಳ ಕಾಸ್ಟ್ಲಿ ಆಗೋದ್ರಲ್ಲಿ ಡೌಟೇ ಇಲ್ಲ ಅಂತಿದ್ದಾರೆ. ಮತ್ತೊಂದು ಕಡೆ BJP ಈ ಸಲ ಸರಿಯಾದ ಸಮಯ ಅಂತ ಪಶ್ಚಿಮ ಬಂಗಾಳವನ್ನು ಸಂಪೂರ್ಣವಾಗಿ ವಶಪಡಿಸ್ಕೊಳ್ಳೋದಕ್ಕೆ, ಕ್ಲೀನ್ ಸ್ವೀಪ್ ಮಾಡೋದಕ್ಕೆ ಕಾಯ್ತಾ ಇದೆ. ಎಡಪಕ್ಷಗಳ ಹಿಡಿತವನ್ನು ತಪ್ಪಿಸಿ ಮಮತಾ ಬ್ಯಾನರ್ಜಿ ಬಂದು ಕೂತರು. ಆದರೆ ಈಗ ಅಲ್ಲಿ ಭ್ರಷ್ಟಾಚಾರ ಅನ್ನೋದು ತಾಂಡವವಾಡಿ
ಕ್ರೈಮ್ ರೇಟ್ ಅಂತೂ ಎಲ್ಲೇ ಮೀರ್ತಾ ಇದೆ. ಪದೇ ಪದೇ ಎಲೆಕ್ಷನ್ ಬಂದರೆ ರಕ್ತದೋಕುಳಿ, ಇಡಿ ಅಧಿಕಾರಿಗಳ ಮೇಲೆ ದಾಳಿ. ಈಗ ಗಂಗಾಸಾಗರ್ ಮೇಳದಲ್ಲಿ, ಜಗತ್ತಿನ ಅತಿ ದೊಡ್ಡ ಮೇಳ, ಅತ್ಯಂತ ಶ್ರೇಷ್ಠವಾದ ಕುಂಭಮೇಳದ ರೀತಿಯಲ್ಲಿಯೇ ಕೋಟಿ ಕೋಟಿ ಭಕ್ತಾದಿಗಳಿಗೆ ಸಾಕ್ಷಿಯಾಗುವಂಥ ಗಂಗಾಸಾಗರ್ ಮೇಳಕ್ಕೆ ಹೋಗುವಂತಹ ಸನ್ಯಾಸಿಗಳ ಮೇಲೆ TMC ಅಟ್ಯಾಕ್ ಅನ್ನುವ ವಿಚಾರ ಈಗ BJPಗೆ ಅಸ್ತ್ರ ಆಗಿದೆ. ಅದು ದೊಡ್ಡ ಸುದ್ದಿ ಆಗ್ತಾ ಇದೆ. ಇಂಥದ್ದೆಲ್ಲ ಪದೇ ಪದೇ ಕ್ರೈಮ್ ಕಾರಣದಿಂದಾಗಿ ಸದ್ದು ಮಾಡುವಂಥ, ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ವಿಫಲವಾಗಿದೆ ಅನ್ನೋ ಕಾರಣಕ್ಕೆ ಗಮನ ಸೆಳೆತಿರುವಂಥ ಪಶ್ಚಿಮ ಬಂಗಾಳ. ಸೊ ಗೌರ್ಮೆಂಟ್ ಮೇಲೂ ಹಿಡಿತ ಕಳ್ಕೊಂಡು, ಪಕ್ಷದ ಮೇಲೂ ಹಿಡಿತ ಕಳ್ಕೊಂಡು ಬಿಟ್ರ ಮಮತಾ ಬ್ಯಾನರ್ಜಿ ಅನ್ನೋದು ಈಗ ಮಹತ್ವದ ಬೆಳವಣಿಗೆ. ಎಲೆಕ್ಷನ್ ಹೊತ್ತಲ್ಲಿ TMC ಫೌಂಡೇಶನ್ ಡೇ ದಿನ ಯಾವ ರೀತಿ ಜಟಾಪಟಿ ಆಗಿದೆ ಅಂದರೆ, ಕುನಾಲ್ ಘೋಷ್, ಅಭಿಷೇಕ್ ಬ್ಯಾನರ್ಜಿ ಬಣದ ಅಭಿಷೇಕ್ ಬ್ಯಾನರ್ಜಿ ಅತ್ಯಂತ ಆಪ್ತ ನಾಯಕ ಕುನಾಲ್ ಘೋಷ್, ಅಭಿಷೇಕ್ ಬ್ಯಾನರ್ಜಿ ಫೋಟೋನೇ ಹಾಕಿಲ್ಲ ಅಂದರೆ TMC ಇನ್ನೇನು ಹೇಳೋದಕ್ಕೆ ಹೊರಟಿದೆ? ಪಕ್ಷಕ್ಕೆ ಇವರು ಕೊಡುಗೆ ಎಷ್ಟು ದೊಡ್ಡದು ಅನ್ನೋದು ಗೊತ್ತಿಲ್ವಾ ನಿಮಗೆ? ಏನು ಮಾಡೋದಕ್ಕೆ ಹೊರಟಿದೆ? ಈ ಲೋಕಸಭಾ ಚುನಾವಣೆಯಲ್ಲಿ ಖಂಡಿತ ಸಮಸ್ಯೆ ಆಗುತ್ತೆ ಅಂತ ಒಬ್ಬರಿಗೂ ಇನ್ನೊಬ್ಬರು ತಮ್ಮದೇ ಪಕ್ಷದ ಒಳಗಡೆ ಸವಾಲು ಹಾಕ್ಕೊಳ್ತಾ ಇದ್ದಾರೆ. ಇವರನ್ನು ಕಡೆಗಣಿಸಿದ್ರೆ ಸರಿ ಇರಲ್ಲ ಅಂತ. ಸೀನಿಯರ್ಸ್ ಅಂತೂ ಅಭಿಷೇಕ್ ಬ್ಯಾನರ್ಜಿ ಅಸ್ತಿತ್ವ ಪಕ್ಷಕ್ಕೆ ಅತ್ಯಂತ ದೊಡ್ಡ ಕಂಟಕ ಅನ್ನೋ ರೀತಿಯಲ್ಲಿ ಸಿಡಿದೇಳ್ತಾ ಇದ್ದಾರೆ. ಸೊ ಎರಡು ಬಣಗಳಾಗಿ ಪಕ್ಷವೇ ಹೋಳಾಗುವ ಮಟ್ಟಿಗೆ ಪಶ್ಚಿಮ ಬಂಗಾಳದಲ್ಲಿ ಟೆನ್ಷನ್ ಉದ್ಭವ ಆಗಿರೋದು. ಇದೇ ಹೊತ್ತಲ್ಲಿ ಕಬ್ಬಿಣ ಕಾದಿದೆ ಅಂತ ಹೊಡೆಯೋದಕ್ಕೆ ಹೊರಟಿರೋದು. ಅಲ್ಲಿ ಹಿಂದುತ್ವದ ಅಸ್ತ್ರವೂ ಬೇರೆ ಸಿಗ್ತಿರೋದು. ಹಿಂದೂಗಳಿಗೆ ಪಶ್ಚಿಮ ಬಂಗಾಳ ಸೇಫ್ ಇಲ್ಲ, ಅಲ್ಲಿ ಹಿಂದೂಗಳಾಗಿ ಹುಟ್ಟೋದೇ ಕ್ರೈಮ್ ಅಂತ ಸೇವ್ ಬೆಂಗಾಳ್ ಅಭಿಯಾನವನ್ನು BJP ದೊಡ್ಡ ಮಟ್ಟದಲ್ಲಿ ಕೈಗೆತ್ತಿಕೊಂಡಿರೋದು ಈಗ ಮಹತ್ವ ಪಡ್ಕೊಳ್ತಾ ಇದೆ. ತನ್ನ ನೆಲೆ ಭದ್ರವಿಲ್ಲದಂಥ ಪಶ್ಚಿಮ ಬಂಗಾಳದಲ್ಲಿ ನಿಧಾನಕ್ಕೆ ಶಕ್ತಿಯನ್ನು ಹೆಚ್ಚಿಸಿಕೊಂಡಂಥ BJP 2 ಸೀಟಿಂದ 18 ಸೀಟು ಲೋಕಸಭಾ ಚುನಾವಣೆಯಲ್ಲಿ ಗಳಿಸಿದಂಥ BJP ಈ ಸಲ ಮಮತಾ ಬ್ಯಾನರ್ಜಿಯನ್ನು ಸಂಪೂರ್ಣವಾಗಿ ಕಟ್ ಹಾಕುವಂಥ ಪ್ಲ್ಯಾನ್ ರೆಡಿ ಮಾಡಿದೆ. ಕಾದು ನೋಡಬೇಕು. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.